ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಇನ್ಸ್ಪೈರರ್ ಟೇಲ್ಸ್. ಸ್ವಾಮಿ ವಿವೇಕಾನಂದ ಇವ್ರ ಬಗ್ಗೆ ಯಾರು ಗೊತ್ತಿಲ್ಲ ಹೇಳಿ. ಅತ್ಯಂತ ಜನಪ್ರಿಯ ಹಿಂದೂಗಳ ಸನ್ಯಾಸಿಗಳಲ್ಲಿ ಒಬ್ಬರು. ಇಡೀ ಭಾರತವೇ ಬ್ರಿಟಿಷರ ದಬ್ಬಾಳಿಕೆಯಲ್ಲಿ ಎದುರಿ ಮುದುರಿ ಕೂತಾಗ ಎಷ್ಟೋ ಜನ ಭಾರತೀಯರಿಗೆ ಮಾರ್ಗದರ್ಶನ ತೋರಿಸ್ತವರು. ಮತ್ತೆ ವೇದಗಳಲ್ಲಿ, ಉಪನಿಷತ್ಗಳಲ್ಲಿ ಅವಿತುಕೊಂಡಿರುವ ಜ್ಞಾನವನ್ನು ಇಡೀ ವಿಶ್ವಕ್ಕೆ, ಇಡೀ ಪ್ರಪಂಚಕ್ಕೆ ಸಾರಿದವರು. ಇವತ್ತು ಇವ್ರದೇ ಆದ ಒಂದು ನುಡಿ ನೋಡ್ತಾ ಇದೀವಿ. ಏನಂತಂದ್ರೆ, ಆಲ್ ದ ಪವರ್ಸ್ ಈಸ್ ವಿತ್ ಇನ್ ಯು, ಯು ಕ್ಯಾನ್ ಡೂ ಎನಿಥಿಂಗ್ ಆ್ಯಂಡ್ ಎವ್ರಿಥಿಂಗ್. ನಾ ಈ ಕೋಟ್ನ ಏನಕ್ಕೆ ತಗೊಂಡೆ ಅಂತಂದ್ರೆ, ಇವತ್ತು ನಾನು ನೋಡಕ್ ಹೊರಟಿರೋದು ಇದಕ್ಕೆ ಸಂಬಂಧಪಟ್ಟಿರೋ ಹಾಗೆ ಒಂದು ಕಥೆನ. ಮತ್ತೆ ಇನ್ನೇನಕ್ಕೆ ತಡ, ಲೆಟ್ಸ್ ಗೋ ಟು ದ ಸ್ಟೋರಿ. ಇದು ಒಂದು ಬಲೂನ್ ವ್ಯಾಪಾರಿಯ ಕತೆ. ಈ ಬಲೂನ್ ವ್ಯಾಪಾರಿಯ ದೈನಂದಿನ ಜೀವನ ಯಾವ ತರ ಇರುತ್ತೆ ಅಂತಂದ್ರೆ, ಊರಿಂದ ಊರಿಗೆ ಹೋಗಿ ಬಲೂನ್ಗಳನ್ನ ಮಾರೋದು. ಈ ಬಲೂನ್ ವ್ಯಾಪಾರಿಯ ಇವಂದೇ ಆದ ಪುಟ್ಟ ಗಾಡಿನೂ ಇರುತ್ತೆ. ಆ ಗಾಡಿಯಲ್ಲಿ ಒಂದು ಚಿಕ್ಕದಾಗಿ ಅಟ್ಯಾಚ್ಡ್ ಆಗಿರೋ ಒಂದು ಹೀಲಿಯಂ ಗ್ಯಾಸ್ ಸಿಲಿಂಡರ್ ಇರುತ್ತೆ. ನಿಮ್ಮೆಲ್ರಿಗೂ ಗೊತ್ತಿರ್ಬೋದು, ಮಾಮೂಲಿ ಬಲೂನ್ಗಿಂತನೂ ಹೀಲಿಯಂ ಗ್ಯಾಸ್ ಬಲೂನ್ ಸ್ವಲ್ಪ ಎತ್ತರವಾಗಿ ಹೋಗುತ್ತೆ. ಮಾಮೂಲಿ ಬಲೂನು ಈ ಕಡೆ ಆ ಕಡೆ ಹೋದ್ರು ಹೀಲಿಯಂ ಗ್ಯಾಸ್ ಬಲೂನ್ ಯಾವ ತರ ಇರುತ್ತೆ ಅಂದ್ರೆ, ಬಿಟ್ಟ ತಕ್ಷಣ ತುಂಬಾ ಎತ್ತರವಾಗಿ ಹೋಗುತ್ತೆ. ಮತ್ತೆ ಇವನದೇ ಆದ ಕೆಲವೊಂದು ಸ್ಟ್ರಾಟಜೀಸು ಇರುತ್ತೆ. ಇನ್ನೇನ್ ಮಾಡೋದು, ಬಡಪಾವಿ ಅಲ್ವಾ, ಬದುಕಲೇಬೇಕು. ತನ್ನ ಬದುಕಿಗೋಸ್ಕರ ಅವನು ಕೆಲವೊಂದು ವಿಷಯಗಳನ್ನ ತಿಳ್ಕೊಂಡಿರ್ತಾನೆ. ಕೆಲವೊಮ್ಮೆ ಅವನ ಬಿಸ್ನೆಸ್ ತುಂಬಾ ಕಮ್ಮಿ ಇದ್ದಾಗ ಕೆಲವು ಬಲೂನ್ಗಳನ್ನ ಮೇಲ್ ಹಾರಿಸ್ತಾನೆ. ಅದನ್ನ ನೋಡಿ ಆಕರ್ಷಿತರಾಗಿ ತುಂಬಾ ಜನ ಬರೋರು ಇರ್ತಾರೆ. ಇವನ ದೈನಂದಿನ ವ್ಯಾಪಾರದಲ್ಲಿ ಪ್ರತಿದಿನನೂ ಒಂದೇ ತರ ಇರಲ್ಲ. ಕೆಲವೊಮ್ಮೆ ಕಮ್ಮಿ ಕೇಳಿಸ್ಬೋದು, ಕೆಲವೊಮ್ಮೆ ಜಾಸ್ತಿನೂ ಗಳಿಸ್ಬೋದು. ಕೆಲವೊಮ್ಮೆ ಜಾತ್ರೆ ಇದ್ದಾಗ, ಕೆಲವೊಮ್ಮೆ ಯಾವುದೋ ಒಂದು ಫಂಕ್ಷನ್ಗಳು ನಡಿಬೇಕಾದ್ರೆ ಅಲ್ಲೋದಾಗ ಕೆಲವೊಮ್ಮೆ ಜಾಸ್ತಿ ಸಿಗ್ಬೋದು, ಕೆಲವೊಮ್ಮೆ ಏನು ಇಲ್ಲ ಅಂತಂದ್ರೆ ಕಮ್ಮಿನೂ ಸಿಗ್ಬೋದು. ಸೊ ಕಮ್ಮಿ ಆದಾಗೆಲ್ಲ ಇವನು ಇದೇ ತರಹದ ಸ್ಟ್ರಾಟಜಿನ ಯೂಸ್ ಮಾಡ್ತಾ ಇರ್ತಾನೆ. ಹೀಗೆ ಹಲವಾರು ಬಣ್ಣದ ಬಲೂನ್ಗಳನ್ನು ಇವನು ವ್ಯಾಪಾರ ಮಾಡ್ತಾ ಬರ್ತಾ ಇರ್ತಾನೆ. ಕೆಲವೊಮ್ಮೆ ಆ ಬಲೂನ್ಗಳನ್ನ ಮೇಲೆ ಬಿಡ್ತಾನೆ. ಇದನ್ನ ಒಬ್ಬ ಚಿಕ್ಕ ಹುಡುಗ ತುಂಬಾ ದಿನದಿಂದ ದೂರದಿಂದ ಅಬ್ಸರ್ವ್ ಮಾಡ್ತಾ ಇರ್ತಾನೆ. ಸೊ ಆ ಹುಡುಗ ತನ್ನದೇ ಲೋಕದಲ್ಲಿ ಯಾವ ತರ ಇರ್ತಾನೆ ಅಂತಂದ್ರೆ, ಕೆಲವೊಮ್ಮೆ ಹಸಿರನ್ನ ನೋಡ್ತಾ ಇರ್ತಾನೆ, ಕೆಲವೊಮ್ಮೆ ಕೆಂಪು ಕಲರ್ನ ನೋಡ್ತಾ ಇರ್ತಾನೆ, ಕೆಲವೊಮ್ಮೆ ಕಪ್ಪು ಕಲರ್ ಬಲೂನ್ಗಳನ್ನ ನೋಡ್ತಾ ಇರ್ತಾನೆ. ಅವನದೇ ಆದ ಲೋಕದಲ್ಲಿ ಕೆಲವೊಮ್ಮೆ ಚಿಂತಿಸ್ತಾ, ಒಂದು ಕ್ಯಾಲ್ಕುಲೇಟಿವ್ ಮೈಂಡ್ ತರ ಇದಿರ್ಬೋದಾ ಅದಿರ್ಬೋದಾ ಅಂತ ತನಗೆ ತಾನೇ ಮಾತಾಡ್ತಾ ನೋಡ್ತಾ ಇರ್ತಾನೆ. ಒಂದು ದಿನ ಅವನು ಕುತೂಹಲದಿಂದ ಏನ್ ಮಾಡ್ತಾನೆ ಅಂತಂದ್ರೆ, ಹುಡುಗ ಈ ಬಲೂನ್ ವ್ಯಾಪಾರಿ ಹತ್ರ ಹೋಗಿ, ಅಣ್ಣ, ನೀವು ಬಲೂನ್ ಮಾರ್ತಿರಲ್ಲ, ಈ ಬಲೂನಲ್ಲಿ ನಾನು ತುಂಬಾ ದಿವಸದಿಂದ ನೋಡ್ತಾ ಇದ್ದೀನಿ. ಕೆಲವೊಮ್ಮೆ ಹಸಿರು ಬಣ್ಣ ಮೇಲ್ ಹೋಗುತ್ತೆ, ಕೆಲವೊಮ್ಮೆ ಕೆಂಪು ಬಣ್ಣ ಮೇಲ್ ಹೋಗುತ್ತೆ, ಕೆಲವೊಮ್ಮೆ ಕಪ್ಪು ಬಣ್ಣ ತುಂಬಾ ಮೇಲ್ ಎತ್ತರಕ್ಕೆ ಹೋಗುತ್ತೆ. ಕರೆಕ್ಟಾಗಿ ಹೇಳಿ, ಇದರಲ್ಲಿ ಯಾವ ಬಣ್ಣ ತುಂಬಾ ಎತ್ತರವಾಗಿ ಹೋಗುತ್ತೆ ಅಂತ. ಅದಕ್ಕೆ ಆ ಬಲೂನ್ ವ್ಯಾಪಾರಿ ನಗ್ತಾ ಹುಡುಗಂಗೆ ಹೇಳ್ತಾನೆ, ನೋಡಪ್ಪ, ಆ ಬಲೂನ್ ಬಣ್ಣಗಳ ಮೇಲೆ ಅದನ್ನ ನಿರ್ಧಾರ ಆಗಲ್ಲ, ಅದು ಎಷ್ಟು ದೂರ ಹೋಗುತ್ತೆ ಅಂತ. ಆ ಬಲೂನ್ ಒಳಗೆ ಏನ್ ತುಂಬಿರುತ್ತೋ ಅದು ಆ ಬಲೂನ್ ಡಿಸೈಡ್ ಮಾಡುತ್ತೆ ಎಷ್ಟು ಎತ್ತರಕ್ಕೆ ಹೋಗುತ್ತೆ ಅಂತ. ಎಷ್ಟು ನಿಜ ಅನ್ಸುತ್ತಲ್ವಾ? ಹೀಗೆ ನಾವು ಕೆಲವೊಮ್ಮೆ ಕೆಲವೊಬ್ಬರನ್ನ ನೋಡಿ ತುಂಬಾ ಜಡ್ಜ್ಮೆಂಟಲ್ ಆಗ್ತೀವಿ. ಅಂದ್ರೆ ಬಾಯ, ರೂಪ ಮತ್ತು ಚರ್ಮದ ಬಣ್ಣ ಇಟ್ಟು ಕೆಲವೊಬ್ಬರನ್ನ ತುಂಬಾ ತುಂಬಾ ಬೇಗನೆ ಜಡ್ಜ್ಮೆಂಟಲ್ ಆಗಿ ಅವ್ರನ್ನ ಡಿಸ್ಕ್ರಿಮಿನೇಟ್ ಮಾಡಕ್ ಸ್ಟಾರ್ಟ್ ಮಾಡ್ತೀವಿ. ಆದ್ರೆ ಈ ಪ್ರಪಂಚದಲ್ಲಿ ನೀವು ಹೇಗೆ ಇರಿ, ದಪ್ಪಗಿರಿ, ಕಪ್ಪಗಿರಿ, ಬೆಳ್ಳಿಗಿರಿ, ಸಣ್ಣಗಿರಿ, ಹೇಗಾರು ಇರಿ, ಅದು ನಿರ್ಧಾರ ಮಾಡಲ್ಲ ನಿಮ್ಮ ಯಶಸ್ಸನ್ನ. ನಿಮ್ಮಲ್ಲಿ ಅಂದ್ರೆ ನಿಮ್ಮೊಳಗೆ ಏನಿರುತ್ತೋ ಅದು ನಿಮ್ಮನ್ನ ಎತ್ತರಕ್ಕೆ ಬೆಳೆಸುತ್ತೆ. ಅವನು, ನಾನು ಈ ಗುಂಪವನು, ನಾ ಇಲ್ಲಿಗೆ ಸೇರಿದೆ, ನಾ ಆ ಕಡೆಯಿಂದ ಬಂದೆ, ನಾ ಈ ಕಡೆಯಿಂದ ಬಂದೆ, ಇದು ಯಾವುದನ್ನು ಡಿಸೈಡ್ ಮಾಡಲ್ಲ. ಇಫ್ ಯು ಹ್ಯಾವ್ ಎ ಕರೇಜ್, ನಿಮ್ಮಲ್ಲಿ ನಿಜವಾಗ್ಲೂ ಟ್ಯಾಲೆಂಟ್ ಇದ್ರೆ, ನಿಮ್ಮಲ್ಲಿ ನಿಜವಾಗ್ಲೂ ಒಂದು ವ್ಯಕ್ತಿತ್ವ ನಿರ್ಮಾಣ ಆಗಿದ್ರೆ, ವಿವೇಕಾನಂದ ಅವರು ಹೇಳಿದಾಗೆ, ಆಲ್ ದ ಪವರ್ಸ್ ಇನ್ ದ ಯೂನಿವರ್ಸ್ ಈಸ್ ಆಲ್ರೆಡಿ ವಿತ್ ಇನ್ ಯು, ಯು ಕ್ಯಾನ್ ಡೂ ಎನಿಥಿಂಗ್ ಆ್ಯಂಡ್ ಎವ್ರಿಥಿಂಗ್. ಅಂದರೆ ಪರಮ ಚೈತನ್ಯ ಆಗಿರುವ ವಿಶ್ವರೂಪಿಯೇ ಪ್ರತಿಯೊಂದರಲ್ಲೂ ಪ್ರತಿಯೊಬ್ಬರಲ್ಲೂ ಇರಬೇಕಾದ್ರೆ, ಪ್ರತಿಯೊಂದು ಆ ಪರಮ ಚೈತನ್ಯದ ಶಕ್ತಿಯ ಸ್ವರೂಪನೇ ಆಗಿರ್ಬೇಕಾದ್ರೆ ಇನ್ಯಾವ ಡಿಫ್ರೆನ್ಸ್? ನಮ್ಮದೇ ಆದ ಕಥೋಪನಿಷತ್ತಿಂದ ಸ್ವಾಮಿ ವಿವೇಕಾನಂದ ಹೇಳಿರೋ ಹಾಗೆ, ಉತ್ತಿಷ್ಠತ ಜಾಗ್ರತ ಪ್ರಾಪ್ಯವರ ನಿಬೋಧತ. ಅಂದರೆ ಅರೈಸ್, ಅವೇಕ್ ಆ್ಯಂಡ್ ಸ್ಟಾಪ್ ನಾಟ್ ಟಿಲ್ ದ ಗೋಲ್ ಈಸ್ ರೀಚ್ಡ್. ಥ್ಯಾಂಕ್ ಯು.